ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮದುವೆಯಿಂದ ಬಂದು ಮಾರನೇ ದಿವಸದ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾವು ಶನಿವಾರ ಭಾನುವಾರ ಮದುವೆ ಇತ್ತು. ಬಂದ ತಕ್ಷಣ ಮಾರನೇ ದಿವಸ ಮಂಡೇ ಒಂದು ಗೃಹ ಪ್ರವೇಶ ಇತ್ತು. ಅದು ಯಾರ್ದಪ್ಪ ಅಂದರೆ ನಮ್ಮ ಪತಿಯವರ ಅತ್ತೆ ಮಗನ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಅದಿರೋದು ಮಾಶನಹಳ್ಳಿ ಅಂತ, ಶಿವಗಂಗೆ ಹತ್ರ. ಮದ್ದಿಗೆ ಹೋಗೋ ಅವರಿಬ್ಬರು ಮದ್ದಿಗೆ ಓಡು. ಹೋಗ್ರಿ ಅಂತ ದಾರಿ ಗೊತ್ತಿಲ್ಲ ಮಟ್ಟೋಗ್ಬಿಡ್ತೈತೆ ಅಂತಂದ್ರೆ ಬಾ ಬಾ.
ಇದು ಕಲಾ ಅವ್ರ ಮನೆ. ಕಲಾ ಅಂದರೆ ಪತಿಯವರ ಚಿಕ್ಕಪ್ಪನ ಮಗಳು. ನೀವು ಯೂಶ್ವಲಿ ನೋಡಿರ್ತೀರ ಹಳೆ ವಿಡಿಯೋಲ್ಲಿ. ಆಮೇಲೆ ನೋಡಿಲ್ಲ ಅವಳು, ನೆಕ್ಸ್ಟ್ ಇದೇ ವಿಡಿಯೋದಲ್ಲೇ ಅವಳನ್ನ ತೋರಿಸ್ತಾ ಇರೋದು ನಾನು. ಸೊ ಪಕ್ಕದ ಮನೆಯೇ ಗೃಹಪ್ರವೇಶದ ಮನೆ. ಗೃಹಪ್ರವೇಶದ ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವ್ರ ಮನೆಗೆ ಬಂದ್ವಿ. ಬಂದಾಗ ಹಾಗೆ ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪತಿಗೆ ಅವರ ಅತ್ತೆ ಮಗನ ಮನೆ ಗೃಹಪ್ರವೇಶ ಇವತ್ತೇನೋದು ಮರ್ತೋಗ್ಬಿಟ್ಟಿತ್ತು ಅವ್ರಿಗೆ. ಸೊ ನಾನು ನೆನಪಲ್ಲಿ ಇಟ್ಕೊಂಡಿದ್ದೆ. ಅವಾಗ ಅವ್ರಿಗೆ ಹೇಳಿದೆ, ಈ ಥರ ಹಿಂಗೆ ಗೃಹಪ್ರವೇಶ ಇದೆ ಹೋಗೋಣ ಅಂತ. ಓ ಹೌದಾ, ಅದು ಇವತ್ತೇನಾ ಅಂತ ಅಂದರು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಅವಾಗ ಹೋಗೋದೋ ಬೇಡವೋ ಅಂತ ಅಂದ್ಕೊಂಡು ಹೊರಟ್ವಿ. ಹುಡುಗರೆಲ್ಲ ಸ್ಕೂಲಿಂದ ಬಂದ ಮೇಲೆ ತೇಜುಗೆ ಎಕ್ಸಾಮ್ ಇತ್ತಲ್ಲ ಮಾರನೇ ದಿವಸ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಅವ್ನು ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣ ಬಂದ್ವಿ. ಇನ್ನೊಂದೇನು ಗೊತ್ತಾ, ನನಗೆ ಈ ರಿಲೇಷನ್ಸ್ ಮನೆಗೆ ಹೋಗಬೇಕು, ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ನಾನು ಕಲಾವ್ರ ಮನೆ ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಸರಿಯಾಗಿ. ಅದಕ್ಕೆ ಕಲಾವ್ರ ಅಡುಗೆ ಮನೆ ಹೇಗಿದೆ ನೋಡೋಣ ಅಂತ ಒಳಗೆ ಬಂದೆ. ಇವರು ಲಕ್ಷ್ಮೀಪತಿಯವರ ಅಂದರೆ ನಮ್ಮ ಯಜಮಾನ್ರ ಎರಡನೇ ಚಿಕ್ಕಪ್ಪ ಇವರು. ನನಗೆ ಎರಡನೇ ಮಾವ ಆಗಬೇಕು. ಸೊ ಮಗಳಿಗೆ ಹೆಲ್ಪ್ ಮಾಡ್ತಾಯಿದ್ರು ಬೆಲ್ಬತ್ತಣ್ಣಿನ ಜ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನೇನು ಟೀ ಕಾಫಿ ಅಂತೂ ಕುಡಿಯೋಕ್ಕಾಗಲ್ಲ ಬಿಸಿಲಲ್ಲಿ. ಸೊ ಎಲ್ಲರೂ ಊಟ ಮಾಡ್ಕೊಂಡು ಬಂದು ಕೂತಿದ್ವಲ್ಲ, ಹಾಗೆ ಜ್ಯೂಸ್ ಮಾಡ್ತಾಯಿದ್ರು ಅಪ್ಪ ಮಗಳು ಸೇರಿಕೊಂಡು. ಇಲ್ಲಿ ನೋಡಿ ನಮ್ಮ ಚೋಟು ಈ ಚಿಕ್ಕ ಹುಡುಗಿ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬರು ಆಂಟಿ ಕೂತಿರೋ ಅವ್ರ ಮೊಮ್ಮಗಳು ಅಂತ ಹೇಳಿದ್ರು. ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಚೋಟಿಗೆ ಏನು ಅಂದರೆ ಈ ಜೋಕಾಲಿ ಥರ ಇದ್ಬಿಟ್ರೆ ಅವ್ನಿಗೆ ಆಡಬೇಕು ಅನ್ನೋ ಖುಷಿ. ಸದ್ಯ ಜೊತೆಲಿರೋ ಚಿಕ್ಕ ಮಗು ಅದು ಏನೂ ತೊಂದರೆ ಮಾಡ್ತಾಯಿಲ್ಲ ಪಾಪ, ಅವ್ರ ಜೊತೆ ಹೆಂಗೋ ಹೊಂದ್ಕೊಂಡು ಆಡ್ತಾಯಿತ್ತು. ನಮ್ಮ ಚಿಕ್ಕ ಮಾವರು ರೆಡಿ ಮಾಡಿದ್ರು ಜ್ಯೂಸು. ಮಗಳು ಲೋಟ ಕೊಟ್ಕೊಂಬಂದ್ಲು ಎಲ್ಲರಿಗೂ. ಇವರೆಲ್ಲರಿಗೂ ಜ್ಯೂಸ್ ಹಾಕ್ತಾಯಿದ್ರು. ಅದಕ್ಕೆ ನಮ್ಮ ತೇಜು ವಿಡಿಯೋ ಬರ್ತಾಯಿದ್ದ. ಇವರು ಎಲ್ಲರೂ ನಮ್ಮ ರಿಲೇಷನ್ನೇ, ನೀವು ನೋಡಿರ್ತೀರ. ಇವ್ರ ಪತಿಯವರ ಅತ್ತೆಯವರು. ಸೊ ಇವರೆಲ್ಲರೂ ರಿಲೇಷನ್ನೇ, ಯಾರು ಏನು ಬೇರೆಯವರಿಲ್ಲ. ಇವರು ಸೇಮ್ ನಮ್ಮ ರಿಲೇಷನ್ನವ್ರ ಥರನೇ, ಅತ್ತೆ ಮಕ್ಕಳು ಆ ಥರನೇ ಮದುವೆ ಆಗಿರೋರು ಅಂಥವ್ರು. ಯಾರೂ ಏನು ಬೇರೆ ಹೊಸ ಸಂಬಂಧ ಇಲ್ಲವೇ ಇಲ್ಲ. ನನಗೂ ಈಗಲೇ ಗೊತ್ತಾಗ್ತಿರೋದು ಇವರೆಲ್ಲರೂ ಏನೋ ದೂರ ಸಂಬಂಧವರಲ್ಲ, ಎಲ್ಲ ಹತ್ರದಲ್ಲೇ ಮದುವೆ ಆಗಿರೋರು. ಕಲಾವ್ರ ಮನೆಯಿಂದ ನಾವು ಕೂಡ ಮನೆಗೆ ಬರೋಣ ಅಂತ ಹೊರಟ್ವಿ. ಕಾರಲ್ಲಿ ಕೂತ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ನಮ್ಮ ಪತಿಯವ್ರದ್ದು ಒಂದು ಮಾತು ಮುಗ್ದಿಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ, ಅವ್ರ ಕಡೆಯವ್ರು ಯಾರಾದರೂ ರಿಲೇಷನ್ ಸಿಕ್ಬಿಟ್ರು ಅಂದ್ರೆ ಅಷ್ಟು ಮಾತು, ಅಷ್ಟು ಖುಷಿ, ಅಷ್ಟು ಮಾತು. ಸೊ ಇವ್ರು ಯಾಕೋ ಬರೋಂಗೆ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು ಕಾರಿಂದ ಇಳಿದು ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ ನಾನು. ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಇನ್ನೊಂದೇನು ಅಂದರೆ ಇವ್ರಿಗೆ ಸ್ವಲ್ಪ ಮಾತು ಜಾಸ್ತಿ. ಸೊ ಬೇಗ ಬರಲ್ಲ, ಬೇಗ ಬನ್ನಿ ಅಂತಲೂ ಕರೆಯೋಕ್ಕಾಗಲ್ಲ. ಯಾಕೆಂದರೆ ಎಲ್ಲೋ ಒಂದೊಂದ್ಸರಿ
ಸಿಕ್ಕಿರ್ತಾರೆ ಅವ್ರಿಗೂ ಕೂಡ. ಸೊ ನಾನು ಕೂಡ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ನಾವು ಕೂಡ ಹಾಗೆ ನಮ್ಮ ಕಡೆಯವ್ರು ಸಿಕ್ಕಿದಾಗ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.